ನಿನ್ನೆ ರಾತ್ರಿ ನಮ್ಮ ಮನೆಗೆ ಒಬ್ರು ಗೆಸ್ಟ್ ಬಂದಿದ್ರು. ಚಿಚಿ ಗೆಸ್ಟ್ ಅಲ್ಲ, ಕೆಲಸ ಮಾಡಕ್ಕೆ. ಗೊತ್ತಾ ನಿಮ್ಗೆ ಯಾರು ಅಂತ? ಅದು ಬೇರೆ ಯಾರು ಅಲ್ಲ, ಈ ನಮ್ ತಂಗಿನ ನೋಡ್ಕೊಂಬಂದು 2 ವಾರ ಅಷ್ಟೇ ಆಗಿರೋದು. 3ನೇ ವಾರಕ್ಕ ಇಲ್ಲೇ ಇದಾಳ ನೋಡ್ರಿ. ನೀವ್ ಅನ್ಕೊಂಡಿರ್ತೀರಾ ಇವಳು ಯಾಕೆ ಇಷ್ಟು ಪದೇ ಬರ್ತಾಳ ಅಂತ. ಪಿಕ್ಚರ್ ಬೇರೆನೆ ಐತಿ. ಏನ್ ನಿನ್ ಸುದ್ದಿ? ನಿನ್ ಸುದ್ದಿ ಏನ್ ಹೇಳ? ನಿನ್ ಸುದ್ದಿ ಅಲ್ಲಿಂದ ಇಲ್ಲಿ ಬರ್ತಿ. ಮೊನ್ನೆ ನಾವು ಬಿಟ್ಟು ಬಂದೀನಿ, ಮತ್ತೆ ಬಂದಿಯಲ್ಲ, ಗೊತ್ತಾಗಲ್ಲ ನಿನಗೆ. ಏನ್ ಮಾಡ್ಬೇಕು ಮತ್ತೆ? ಎಲ್ಲಾರು ನೋಡಂಗ ಬರ್ತೀನಿ. ನೋಡಂಗ ಆಗಿರಲ್ಲ ನಿನಗೆ. ಮತ್ತೆ ಚಿಕನ್ ಮಟನ್ ತಿನ್ಬೇಕಂತಂದು ಅನ್ಸಿರ್ತೈತಿ, ಬಂದಿರ್ತಿ. ನಾನ್ ಕೇಳಿದ ಕ್ವಶನ್ ನಮ್ಮಪ್ಪ ಕೇಳಿಸ್ಕೊಂಡು ನಮ್ ತಂಗಿ ಕೇಳ್ತಿದ್ದ. ಆದ್ರೆ ನಮ್ ತಂಗಿದ್ ಮಾತು ಕೇಳಿಸ್ಕೊಂಡು ಲಿಟ್ರಲಿ ಬೇಜಾರಾಯ್ತು. ಮತ್ತೆ ಬಂದಿಲ್ಲ, ರಜಾ ಕೊಟ್ಟತ ಏನ? ಮತ್ತೆ ಏನ್ ಕೊಟ್ಟಿರಂಗಿಲ್ ಬಿಡು. ನೋಡಂಗ ಆಕೇತ್ ನಿಮ್ಮನ್ನ. ಮತ್ತೆ ಬರ್ತೀವಿ. ನಮ್ದು ಹಾಸ್ಟೆಲ್ ಅದಲ್, ಮತ್ತೆ ಅಲ್ಲಿ ಇರ್ತೀವಿ. ಫ್ಯಾಮಿಲಿ ಬಿಟ್ಟು ಇಷ್ಟ ದಿನ ಇರಂಗಿಲ್ಲ, ಏನಿಲ್ಲ. ಒಮ್ಮಕ್ಳೇ ಫ್ಯಾಮಿಲಿ ಬಿಟ್ಟಿರ ಅಂದ್ರೆ ಇರಕ್ ಆಕೇತಾನ. ಮತ್ತೆ ಅದ್ ನೋಡಂಗ ಆಕೇತಿ, ಬರ್ತೀವಪ್ಪ ಮತ್ತೆ. ಮತ್ತ ಹಂಗ ಆಗುತ್ತಪ್ಪ. ನಿಮ್ಗೆ ಏನ್ ಗೊತ್ತು? ನೀವ್ ಇಲ್ಲಿ ಇರ್ತೀರಿ, ನಾವ್ ಅಲ್ಲಿ ಇರ್ತೀವಿ. ನಿಜ ಗುರು, ನಾವ್ ಅನ್ಕೊಂಡಂಗೆ ಹಾಸ್ಟೆಲ್ ಲೈಫ್ ಅಷ್ಟು ಸುಲಭ ಇರಲ್ಲ. ನಾನೇ ಒನ್ ಡೇ ಎಲ್ಲಿಗಾದ್ರೂ ಹೋದ್ರೆ ಮನೆಗ್ ಯಾವಾಗ ಬರ್ತೀನ ಅಂತ ಅನಿಸ್ತಿರುತ್ತೆ. ಅಂತದ್ರಲ್ಲಿ ಪಾಪ ನಮ್ ತಂಗಿ ನಮ್ಮನ್ನೆಲ್ಲಾ ಬಿಟ್ಟು ಅಲ್ಲಿದ್ದಾಳೆ. ಎಲ್ರು ಎಮೋಷನಲ್ ಆಗಿದ್ ಸಾಕು, ಇವಾಗ ಮ್ಯಾಟ್ರ್ ಕಡೆ ಬರೋಣ. ಈ ಸೆಂಟಿಮೆಂಟ್ ಮಾತ್ ಕೇಳಿ ನಮ್ಗಂತೂ ಬಹಳ ಬೇಜಾರಾಯ್ತು. ಆದ್ರೆ ನಮ್ ತಮ್ಮಗ್ ಮಾತ್ರ ಬೇಜಾರೇ ಆಗಿಲ್ಲ. ಯಾಕಂದ್ರೆ ಅವನು ಬೇರೆ ಊರಲ್ಲಿ ಸ್ಟಡೀಸ್ ಮಾಡ್ತಿದ್ದಾನೆ. ಅವನು ಕೂಡ ರಜಕ್ಕಂತ ಊರಿಗೆ ಬರ್ತಿರ್ತಾನೆ, ಹೋಗ್ತಿರ್ತಾನೆ. ಅವಳಿಗೆ ಟಾಂಗ್ ಕೊಡಕ್ ಹೋದ್ರೆ ನಮ್ ತಂಗಿ ಬಿಡ್ತಾಳ? ನಾನಾರು ಒಂದ್ ತಿಂಗಳು ಬಂದ್ ಹೋಗ್ತೀನಿ. ನೀನ್ ರಜೆ ಕೊಟ್ರೆ 1 ವಾರಕ್ಕೆ ಬಂದ್ಬಿಡ್ತೀಯಪ್ಪ. ಹೋಗ್, ನಾನು ಏನ್ ಹೇಳ್ತೀನಿ.